ಏಯ್ ನಿನ್ನ ಏನು ಉಚ್ಚರ ಹೊಡಿಲಿ ಅಂತ ನಿನ್ನ ಬುದ್ಧಿರ ಎಲ್ಲಿಟ್ಟಿದೋ ಮಂಗಿ ಅಂತ ಮಾತಾಡಿದ್ರು ಬಾಯಾಗ ನಾಲಿಗೆ ಇಟ್ಕೊಂಡು ಮಾತಾಡ್ದಿ ನನಗ ನಿನಗ ಬಾಯದು ಬಚ್ಚಲು ಕುಣಿಯದು ನಿಮ್ಮದು ಹಂಗ ಅನ್ನೋದು ತಪ್ಪ ಇದರ ಕಾಲಾಗೆ 3 ವರ್ಷ ನಿಮ್ಮ ಮಾರಿಗೆ ಬೆಂಕಿ ಹಚ್ಚಿ ಬಿಟ್ಟಿದ್ರು ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಸಾಗಿ ಬಂದವ ಹಾಲು ಮತ ಅನ್ನಂತಂದ್ರೆ ಹೆಂಗಪ್ಪ ಅಲ್ಲಿನಟ್ಟು ಪವಿತ್ರವಾಗದ ಈ ಶಿವಸ್ಥಾನ ಸೇವಾ ಮಾಡ್ಬೇಕಾದ್ರ ಹೌದು ಹೌದು ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯನೇ ಸೇವಾ ಮಾಡುವಂತ ಭಾಗ್ಯ ಸಿಕ್ಕದಂದ್ರೆ ನಮ್ದು ಪೂರ್ವ ಜನ್ಮದ ಪುಣ್ಯನೇ ಬಾಯಿ ಹೆಂಗಾಗಬೇಕು ಹೆಂಗಾಗಬೇಕವ ಬಾಯಿ ಬಂಗಾರ ಖಣಿ ಆಗ್ಬೇಕು ಬಚ್ಚಲು ಕುಣಿ ಆಗಿರಬಾರ್ದು ಹೌದಾ ಬಾಯಿ ಬಂಗಾರ ಖಣಿ ಆಗ್ಬೇಕು ಬಚ್ಚಲು ಕುಣಿ ಆಗ್ಬಾರ್ದು ಮಾಸ್ತರ್ ಯಾಕಪ್ಪ ಅಂತಂದ್ರ ಯಾಕ್ರಿ ನ್ಯಾಲಿಗೆ ಎಲವಿಲ್ಲದ ನ್ಯಾಲಿಗೆ ಹೌದಾ ಏನು ಬಿ ಮಾತಾಡ್ತದ ಖರೆ ಬುದ್ಧಿ ಬುದ್ಧಿ ಬೇಕು ತಲೆಯಾಗ ಬುದ್ಧಿನಂತದ ಭಗವಂತ ಬಹಳ ದೊಡ್ಡ ಶಕ್ತಿ ಕೊಟ್ಟನ ಹೌದು ಮಾತಿನಟ್ಟು ದೊಡ್ಡದು ಯಾವದಿಲ್ಲ ಮಾತಿನಟ್ಟು ಸಣ್ಣದು ಯಾವದಿಲ್ಲ ಮಾತಿನಿಂದ ಮಹಾಭಾರತ ಹೋಗ್ಯಾದ ಮಾತಿನಿಂದ ಮಹಾಭಾರತ ಆಗ್ಯದ ಮಾಸ್ತರ್ ಅಂದ್ರೆ ಇತಿಹಾಸದಾಗ ಉಳ್ದದ ಭಾರತದಾಗ ಹೌದು ಹೌದು ನಮ್ಮ ಸರಜೋಡಿ ಹಾಳತಕ್ಕಂಥವ್ರು ನನ್ನ ಪ್ರೀತಿಯ ತಮ್ಮನಾಗಿರುವಂತ ನನ್ನ ಮಾಯದ ತಮ್ಮ ಹೌದು ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ನಾನೇ ಶಾಣೆ ಅಂತ ಹೇಳಿ ಅನ್ಕೋಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾತಾಡಿದ್ರಿ ಅವ ನಿಮ್ಮ ಪ್ರೀತಿ ತಮ್ಮ ಅವನಿಗೆ ನಾ ಏನು ಕರ್ಗಂದಿಲ್ಲ ಬೆಳಗಂದಿಲ್ಲ ಕೆಂಪಂದಿಲ್ಲ ಗಿಡ್ಡ ಅಂದಿಲ್ಲ ಸರಗಿದೆ ಅಂದಿಲ್ಲ ಸೋತಿದೆ ಅಂದಿಲ್ಲ ನೀವು ಇಟ್ಟಾಗ ತೆಳಗದಿರಿ ಅಂದಿಲ್ಲ ಕರಗದಿರಿ ಅಂದಿಲ್ಲ ನನ್ನ ಪಳೆದಾಗ ನಾ ಹಾಡಿದ್ದ ಹೌದು ದೈವಕ್ಕೆ ಬಂದು ಏನು ಕೇಳಿದ್ನಪ್ಪ ಅಂತಂದ್ರ ಏನ್ ಕೇಳೋ ಬರ್ಲಾಕ ಸ್ವಲ್ಪ ನಿನ್ನೆ ಅಂಕಂಚಿ ಗ್ರಾಮಕ್ಕೆ ಕಾರ್ಯಕ್ರಮ ಇದ್ದು ಮುಗಿಸ್ಕೊಂಡು ಬರ್ಲಾಕ ಒಂದ್ ಸ್ವಲ್ಪ ಲೇಟ್ ಆಗ್ಯದ ಆದ್ರೂ ನನ್ನ ತಾಯಿ ತಂದಿ ನನಗೇನು ಅಲ್ಲಿಲ್ಲ ಹೌದು ನಿಮ್ಮ ಮನಿ ಮಗಳು ಹಂಗೆ ಎತ್ತಿ ನಿಮ್ ಉಡ್ಯಾದಾಗ ಹಾಕೋತೀರ ಅಂದ್ರೆ ದೈವನೇ ನನಗೆ ತಾಯಿ ತಂದಿ ಇಲ್ಲೇ ನಿಮ್ಮ ಕಾಲು ಹಿಡ್ಕೋತೀನಿ ಅಂತ ಹೇಳಿ ದೈವಕ್ಕೆ ನಾ ಕ್ಷಮೆ ಕೇಳಿ ಆಗ್ಯದ ಹೌದು ಆಗ್ಯದ ನಾವು ಹಗಲತ್ತರ ಕಾರ್ಯಕ್ರಮ ಮಾಡ್ಲಿ ಹೌದು ರಾತ್ರಿಯರೇ ಕಾರ್ಯಕ್ರಮ ಮಾಡ್ಲಿ ಕಮಿಟಿ ಅವರು ರೊಕ್ಕ ಕೊಟ್ಟು ನನ್ನ ಕರ್ಸ್ಯಾರ ನಾ ನಮ್ಮವ್ವ ಅಪ್ಪನ ಊರಿಗೆ ನಾ ಬಂದೀನಿ ತಪ್ಪು ಮಾಡಿದ್ರ ತಾಯಿ ತಂದಿ ದಕ್ಕ್ಯದ ತಾಯಿ ತಂದಿ ನನ್ನ ಎತ್ಕೊಂಡಾರ ಹೌದು ನೀವೊಬ್ಬ ನನ್ನಂಗ ಹಾಡ್ಲಕ್ಕ ಬಂದಂತ ಕಲಾವಿದ ಹೌದು ನನ್ನ ನೀ ಪ್ರಶ್ನೆ ಮಾಡ್ಲಕ್ಕ ನೀ ನನಗೆ ರೊಕ್ಕ ಕೊಟ್ಟು ಕರ್ಸಿದೇನು ನೀ ಏನು ಭಂಡಾರ ಕೊಟ್ಟವೆ ನಮಗ ನೀನು ನನ್ನಂಗ ಬಂದ ಕೂಲಿಗೆ ನಿಂದು ಕೂಲಿ ಮಾಡೋದಟ್ಟೆ ನಿನ್ನ ಕೆಲಸ ಅಪ್ಪ ಅಲ್ಲಕ್ ಹೋಗ್ಬೇಡ ಅಣ್ಣ ತಮ್ಮ ಮನ್ಯಾಗ ತಮ್ಮೆ ಹೌದು ಅಪ್ಪದ ನಿನ್ನ ಅಧಿಕಾರ ಮಾಡ್ಲಕ್ಕ ದೈವ ಆದ ಇಲ್ಲಿ ಕುತ್ತದ ಕಾಟ ಮಾಡ್ಲಕ್ಕ ಹೌದು ನಾ ಅವ್ರಿಗೆ ತಪ್ಪಾಗ್ಯದತ್ತು ಕೇಳಿನಿ ಅವ್ರು ನನಗೆ ಎತ್ಕೊಂಡು ಬಿಟ್ಟಾರ ಹೌದು ಅದನ್ನ ಎತ್ತಿ ತೋರಿಸಿ ಒಂದು ಮಾತಂದ್ರ ಅವ್ರು ಏನಂದ್ರೆ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ ಏನ್ ಮಾತಾಡಿದ್ರ ಕುತ್ತ ಜನನು ಕೇಳಿರಿ ಹೌದು ಅನ್ನ ಕುದ್ದದ ಬಡ್ಡಿಗೆ ಕೈ ಹಾಕದ ಬೇಡ ಒಂದ್ ಅಗ ನೋಡಿದ್ರೆ ಗೊತ್ತಾಕದ ಬಡ್ಡಿಗೆ ಕೈ ಹಾಕಿದ್ರೆ ಏನಾಗ್ತದ ಕೈ ಎಲ್ಲ ಸುಡ್ತದ ಕೈ ಸುಡ್ತದ ಹೌದು ಹೇಳಿದ್ರು ಅವ್ರು ಬಹಳ ಚಂದ ಏನ್ ಹೇಳಿದ್ರು ಎಂಕಂಚಿ ಗ್ರಾಮಕ್ಕೆ ಕಾರ್ಯಕ್ರಮ ಹಗಲತ್ ಹಾಡ್ಲಕ್ ಹೋಗಿದಿ ರಾತ್ರಿ ಏನು ಮನ್ಕೊಂಡ್ ಬಂದಿದ್ದೇನೆ ಏಯ್ ನಿನ್ನ ಏನು ಉಚ್ಚರ ಹೊಡಿಲಿ ಅಂತ ನಿನ್ನ ಬುದ್ಧಿರ ಎಲ್ಲಿಟ್ಟಿದೋ ಮಂಗ್ಯ ರಾತ್ರಿ ನಿನ್ನೆ ಕಾರ್ಯಕ್ರಮ ಹಗಲತ್ ಹಾಡಿಕೆ ಸುಳ್ಳಾಗ್ಯವ ಹೌದಾ ಮಳೆ ಬಂದು ಕಾರ್ಯಕ್ರಮ ಸುಳ್ಳಾಗ್ಯವ ರಾತ್ರಿ ಕಾರ್ಯಕ್ರಮ ಇಟ್ಟಾರ ಹಾಡು ಬಂದಿದ ಮನ್ಕೊಲ್ಲಕ್ಕೆ ಯಾಕೋಲಿ ಮಾತು ಮಾತಾಡಿದ್ರು ಬಾಯಾಗ ನಾಲಿಗೆ ಇಟ್ಕೊಂಡು ಮಾತಾಡ್ದಿ ನನಗ ನಿನಗ ಕಾರ್ಯಕ್ರಮ ಹೌದು ನಾ ಮನ್ಕೊಲಕ್ ಹೋಗಿನತ್ ನಿನ್ನ ಮುಂದೆ ಬಂದು ಹೇಳಿದ್ದೇನು ಹೇಳಿದೇವೇನು ದೈವದವ್ರು ಕೂತು ವಿಚಾರ ಮಾಡ್ರೇನ ನನಕ್ಕಿಂತ ದೊಡ್ಡವ್ರು ಇದ್ದೀರಿ ತಿಳಿದವ್ರು ಇದ್ದೀರಿ ಎಂಕಂಚಿ ಊರಿ ಕಾರ್ಯಕ್ರಮ ಇದ್ದುದು ಖರೆ ಮಳೆ ಆಯ್ತು ಕಾರ್ಯಕ್ರಮ ಒಂದು ಸಂದ್ ಹಡಟೆಗೆ ಬಂದದು ನಾವು ಹೆಚ್ಚಿಗೆ ರೊಕ್ಕ ಕೊಡ್ತೇವು ತಂಗಿ ಕಾರ್ಯಕ್ರಮ ಮಾಡಿ ಹೋಗ ಅಂದ ಕಾಲಾಗ ನಾವು ಹಾಡಿ ಬಂದದು ನಿಜ ಬರ್ಲಕ್ಕ ಲೇಟ್ ಆಗ್ಯದ ನಾವು ಹೇಳಿವಿ ಹೌದು ಅದನ್ನ ನಾವು ಕೊಟ್ಟಿವಿ ಹೌದು ನೋಡ ಮಾಡು ಮಾನ್ ಅಂದ್ರೆ ಎಲ್ಲರಿಗೆ ಅಟ್ಟೆ ಇರ್ತದ ಅಟ್ಟೆ ಅಲ್ಲ ನನ್ನ ತಮ್ಮತ್ತ ನಾವು ಒಪ್ಕೊಂಡು ಬಂದಿನ ಮನ್ಯಾಗ ಹಿರಿಯಕ್ಕಂದ್ರ ತಾಯಿ ಇದ್ದಂಗ ನಿನಗ ಬಾಯದು ಬಚ್ಚಲು ಕುಣಿಯದು ನಿಮ್ಮದು ಹಂಗ ಅನ್ನೋದು ತಪ್ಪ ಇದರ ಕಾಲಾಗೆ 3 ವರ್ಷ ನಿಮ್ಮ ಮಾರಿಗೆ ಬೆಂಕಿ ಹಚ್ಚಿ ಬಿಟ್ಟಿದನ ನಿಮ್ಮ ಮಾರಿ ನೋಡಿಲ್ಲ
ನಾ ಬ್ಯಾಡ ಯಾಕಪ್ಪ ಅಂತಂದ್ರ ಶಿವಸ್ಥಾನ ಸೇವಾ ಮಾಡಕತ್ತಿದೆವು ನ್ಯಾಲಿಗೆ ಶುದ್ಧಾಗಿರ್ಬೇಕು. ಹೌದು. ಮಾತಾಡ್ಲಕ್ ಮತ್ತೊಂದು ಮಾತು ಹೇಳದವ. ಏನ್ ಹೇಳಿದ್ರಿ? ಸಕಲವಂತರು ತಪ್ಪು ತಿಳ್ಕೊಂಡಿರಿ, ಮನ್ಕೊಂಡಿರಿ ತನ್ನ ನಾವು ನೀವು ಮನ್ಕೊಲಕ್ ಹೋಗಿರ ತಪ್ಪು ತಿಳ್ಕೊಂಡಿರಿ. ಅಲ್ಲೇ ವಸ್ತಿಗಿನ ಮಾಡಿ. ಯಾಕ ನನ್ನ ಮನಿ ಮಠ ಇಲ್ಲ, ನನ್ನ ಮನಿ ಮಠ ಗಂಡ್ರು ಮಕ್ಕಳು ಏನು ಇಲ್ಲ. ನಾ ದಿನ ಒಬ್ರು ಊರಿಗೆ ವಸ್ತಿ ಮಾಡ್ಲಕ್ ಹೋಗಕ್ಕೆ ತಿಳ್ಕೊಂಡಿದ್ದೆ ಏನ್ ನನಗ? ಹಂಗೇನೋಪ್ಪ. ಏನು ಒಂದು ಲಗ್ನ ಬಿಟ್ಟು 2 ಲಗ್ನ ಆಗಿ ಮತ್ತೊಬ್ಬನ ಕೂಡ ಓಡಿಗೆನ ಹೊಂಟಿನ ಇಲ್ಲ. ಮಾತ ಮಾಡು, ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡು. ನನಗ ನಿನಗ ಹೊಲ ಮನಿ ಜಗಳಿಲ್ಲ, ಹೌದು. ನನಗ ನಿನಗ ವೈಯಕ್ತಿಕ ಜಗಳಿಲ್ಲ. ನೀ ತಮ್ಮ ತೇಳಿ ಬಂದಿ, ನಾ ಅಕ್ಕ ತೇಳಿ ಹೊತ್ಕೋತೀನಿ. ಹೌದು. ನೀ ಫಾಜಿಲ್ ಮಾತಾಡ್ಕೊತ ಬಂದಿ, ಕೈಯಾಗಿನ ಕಾಲಾಗಿನ ಕೈಯಾಗ ಹಿಡಿದು ನಿನ್ನ ಬಾಯಾಗ ಮೆಟ್ಟು ಕೊಟ್ಟ ಹೋಗ್ತೀನಿ. ಮತ್ತೆ ಇವತ್ತಿ ಕೊಳವ್ರಿಗೆ ಸಿದ್ಧ ಮಟ್ಟತನ ಬಿಡಕ್ಕೆಲ್ಲ. ಹೌದಾ? ಮಾನ ಅಂದ್ರೆ ಎಲ್ಲರಿಗೆ ಅಟ್ಟೆ. ಅಟ್ಟೆ ಅಲ್ಲ. ಅಕ್ಕ ತೇಳಿ ಬಂದಿನಿ ಅಂದ್ರೆ ನಾನು ಮಗ ತೇಳಿ ಒಪ್ಕೋತೀನಿ. 1000 ತಪ್ಪಾಡು. ನಿನ್ನ ಎತ್ಕೊಲಾರ್ದೆ ಬಿಟ್ಟು ಹೋದನೆ ಅಂದ್ರೆ ಈ ಕೋಗಟ್ನೂರು ಗ್ರಾಮದ ಕೂಡದಂತ ದೈವದ ಕಾಲು ಹಿಡ್ಕೋತೀನಿ. ಹೌದು. ನಾನ್ ನಿನಗೆ ಏನೂ ಅಂದಿಲ್ಲ. ಹೌದು. ಮನ್ಕೋಲಕ್ ಹೋಗಿರಂದ್ರೆ ಈ ಮಾತು ಎಲ್ಲಿಗೆ ಮುಡ್ತದ? ನೀವು ತಾಯಿ ತಂದೆ ಇದ್ದೀರಿ, ನಿಮ್ಮ ಮನಿ ಒಳಗೂ ಹೆಣ್ಮಕ್ಳದಾರ. ಒಬ್ಬ ಹೆಣ್ಣು ಮಗಳು ನೀವು ಬೇರೆ ಊರಿಗೆ ಹೋಗಿದ್ದಳಂದ್ರ ಆ ಊರಾಗ ಮನ್ಕೊಂಡ್ ಬಂದಿರ ಅನ್ನಂತ ಮಾತು ಎಲ್ಲಿಗೆ ಮುಡ್ತದ? ನಿಮ್ಮ ಕೈಯಾಗಿ ಎತ್ತಿ ಮಾತು ಕೊಟ್ಟಿನಿ. ನಿಮ್ಮ ಮನಿಗೆ ನಾ ಬಂದಿನಿ. 2 ಮಕ್ಕಳಿಗೆ ಬುದ್ಧಿ ಹೇಳೋದು ನಿಮ್ಮ ಕೈಯಾಗದ. ಅವನಿಗೆ ಮುಂದಿನ ಸಂಧಿಗೆ ಅವ ಅಂದದಕ್ಕೆ ಏನು ತಪ್ಪಾಗ್ಯದ ಅನ್ನಿಸ್ತಿರೋ ಏನು? ನಿಮ್ಮ ಮಗಳಿಗೆ ಮತ್ತೊಬ್ರ ಅಂತ ಕಳಿಸಿ ಅನಿಸ್ತಿರೋ? ದೈವಕ್ಕೆ ಬಿಟ್ಟು ಕೊಟ್ಟ ವಿಷಯ ಹೆಚ್ಚಿಗೆ ಮಾತಾಡೋದು ಬೇಡ. ಹೌದು. ದೈವದ ಕೈಯಾಗ ಕಾಟ ಕೊಟ್ಟಿದೆ. ಯಾಕಪ್ಪ ಅಂತಂದ್ರ ನನಗಿಂತ ಬಲ್ಲವ್ರಿದ್ದೀರಿ, ನಮಗಿಂತ ಶಾಣ್ಯಾರಿದ್ದೀರಿ. ನಿಮಗಿಂತ ನಾವು ಬಹಳ ಶಾಣ್ಯಾರಲ್ಲ. ಅವ್ರು ದೊಡ್ಡ ಶಾಣ್ಯ. ಮಕ್ಕಳ ಮುಂದ ತಂದಿದ್ಯಾರ ಮುಂದೆ ಮಕ್ಕಳು ದೊಡ್ಡವ್ರು ಅಲ್ಲಕ್ಕ ಬರ್ಲ. ಹೌದು. ಯಾಕೆ ಬರ್ಲ? ಯಾಕ್ರಿ? ಗುರುವಿನಕ್ಕಿಂತ ಶಿಷ್ಯ ಎಟ್ಟೆ ಕಲ್ತಿರ್ಬೇಕು. ಹೌದು. ಗುರುವೇ ಶಿಷ್ಯನೇ. ಏನಾರ ಶಿಷ್ಯನ ಗುರು ಅನ್ನಕ ಬರ್ತದೇನು? ಬರೋದಿಲ್ಲ. ಹಂಗ ಇವತ್ತು ನೀವು ತಾಯಿ ತಂದೆ ಇದ್ದೀರಿ, ನಿಮ್ ಉಡ್ಯಾದಾಗ ನಾ ಬಂದು ಬಿದ್ದೀನಿ. ಹೌದು. ಆ ನ್ಯಾಯ 2 ಕುರ್ದಾಗ ನಿರ್ಣಯ ಮಾಡಿ ಕೊಡತ್ತಾನ. ಜವಾಬ್ದಾರಿ ನಿಮ್ಮದು. ಸರಿ, ನಿಮ್ ಕೈ ಮುಗಿತೀನಿ. ಮ್ಯಾಲ ಬಂದು ಅವ್ರನ್ನ ಕರೀರಿ. ಇಲ್ರಿ, ನೀವು ಕರೀರಿ, ನಾ ಹಾಡ್ತೀನಿ. ಆಟೋತನ ಇಲ್ರಿ, ಅವ್ರದ್ರಾಗ ಅನ್ಬೇಡ್ರಿ. ಅವ್ರದಾಗ ಆಗೋದು ಪೆಟ್ಟು ನನಗಾದ್ರೆ ಅನಸ್ಕೊಂಡಕ್ಕೆ ನಾ ಇದ್ದೀನಿ. ಅವ್ರನ್ನ ಕರೆಸಿ ತಪ್ಪಾಗ್ಯದ ತಂಗಿ ನಿನ್ ತಪ್ಪದ ಅವುಗಳು ಹೇಳ್ರಿ. ನಾ ಸುಮ್ಮ ನಾಯಿ ಕುನ್ನಿ ಹಂಗ ಹಾಡಿ ಹೋಗ್ತೀನಿ. ಮತ್ತೆ ಅವ ಅಂದು ತಪ್ಪಾಗ್ಯದ ಅಂದ್ರೆ ಸ್ಟೇಜ್ ಮೇಲೆ ಬಂದು ತಪ್ಪಾಗ್ಯದನ್ರಿ ನಾ ಹಾಡ್ತೀನಿ. ನನಗೆ ರೊಕ್ಕ ಕೊಡ್ಲಿಕ್ಕ ಬಿಡ್ರಿ. ನಾ ರೊಕ್ಕಿಗಾಗಿ ಬಂದಿಲ್ಲ, ನಾ ರೊಕ್ಕಿಗಾಗಿ ಸೇವಾ ಮಾಡ್ಲತ್ತಿಲ್ಲ. ಅವನ ಕರು ತಪ್ಪಾಗ್ಯದ ಅನಸ್ರಿ. ಒಂದು ಒಲ್ಲಾಯ್ತು ಅಂದ್ರ ನೀ ಹಾಡ್ಬೇಡ ತಂಗಿ, ಮಾಡೋ ಹಾಡ್ ನಮಗ್ ಖುಷಿ ಅದಂದ್ರ ನಾನ್ ನಿಮಗ್ ಖುಷಿದಿಂದ ಹೋಗ್ತೀನಿ. ನನಗೇನು ಅಭ್ಯಂತರ ಇಲ್ಲ. ಅವನಿಗೆ ನಾ ಏನಾರ ಮಾತಾಡಿದನೆ ಅಂದ್ರೆ ನನ್ನ ದಂಡ ಕಟ್ರಿ, ಕಾಲು ಹಿಡ್ಕೋತೀನಿ. ನೋಡ್ರಿ ಅಣ್ಣ, ದಯವಿಟ್ಟು ನಿಮಗ್ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಮನೆ ಮಗಳಾದ್ರೂ ಅಟ್ಟೆ, ನಾ ಆದ್ರೂ ಅಟ್ಟೆ. ಅವ್ರಿಗೆ ನಾ ಏನಾರ ಅಪಶಬ್ದ ನನ್ನ ಬಾಯಿಗೆ ಬಂದಿತ್ತು ಅಂದ್ರೆ ನೀವು ಟೇಸ್ಟ್ ಮೇಲೆ ಕರೀರಿ, ಕಾಲು ಹಿಡ್ಕೋತೀನಿ. ಮತ್ತೆ ಅವ ಮಾತಾಡೋದಂದ್ರೆ ಅವ ಬಂದು ತಪ್ಪಾಗ್ಯದ ನಂತರ ನಾ ಹಾಡಲ್ಲ. ನಿನ್ನ ಕೈ ಮುಗಿತೀನಿ, ಬಂದ ಟೇಸ್ಟ್ ಮೇಲೆ ತಪ್ಪಾಗ್ಯದ ಅನ್ಬೇಕು, ನಾ ನಿಮ್ಗೆ ಹೊಡಿಬೇಕು. ಬೇಕಂದ್ರೆ ರೊಕ್ಕ ಕೊಡ್ರಿ, ಒಲ್ಲಾಯ್ತಂದ್ರೆ ಬಿಡ್ರಿ, ನನಗೆ ಖುಷಿ ಅದ. ನಾ ಅವ್ವ ಅಪ್ಪನ ಊರಿಗೆ ಬಂದೀನಿ, ನನ್ನ ಹಾಡ ಕರ್ತವ್ಯ ನಾ ಹಾಡ್ತ. ರೊಕ್ಕಿಗೆ ಬಂದಿಲ್ಲ, ನಾನ ಬಿಟ್ಟು ನಾ ಇಲ್ಲಿಗೆ ಬಂದಿಲ್ಲ. ನನ್ನ ಮನೆ ಒಳಗ ಇಲ್ಲೆಲ್ಲ ಹೇಳ್ತಾರೆ ಕೇಳೋಣ. ಅವ ಬಂದು ತಪ್ಪಾಗ್ಯದಲ್ರಿ, ಅವ ಬಂದ ಅಂದದು ಮಾತು ಹೋಗ್ಯ ಬಗ್ಗೆ ಅಂದ್ರೆ ನಾ ಹೊತ್ತು ಮಡಗತ್ತಾನ ಹಾಲಿಗೆ ಬಂದೆ ಮುಕ್ಕಳಿ ಬಂದ ಕೈನಾಗ ದಿಮೋ ಆಗಿಲ್ಲ. ಅವ ಬಂದು ತಪ್ಪಾಗ್ಯದಲ್ರಿ. ನೋಡ್ರಿ, ಮೊಬೈಲ್ ಅವ, ಯೂಟ್ಯೂಬ್ ಎಲ್ಲಿಂದ ಹೋದ ನಿಮ್ಗೆ ಗೊತ್ತದ. ಮನ್ಯಾಗ ಮಾವ SP, ಗಂಡ ಡಾಕ್ಟರ್, ನಾ ಡಿಪಾರ್ಟ್ಮೆಂಟ್ ಮಹಿಳಾದಾಗ ನೌಕರಿ ಮಾಡಕ್ಕೆ ಒಬ್ಬ ಹೆಣ್ಣು ಮಗಳು SP ಸಸಿಯಾಗಿ ಮತ್ತೊಬ್ಬರ ಮನೆಗೆ ಮನ್ಕೊಳಕ್ ಹೋಗಿನತ್ತಾನ. ಕರೆಸ್ರಿ ಅವನಿಗೆ, ಇಲ್ಲಿ ಕರೆಸ್ರಿ. ನೋಡ್ರಿ, ಶಿವಸ್ಥಾನ ಸೇವಾ ಮಾಡಕ್ಕೆ ಬಂದಿನಂದ್ರೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿಲ್ಲ. ಅವನು ಕರೆಸ್ರಿ. ತಪ್ಪಾಗ್ಯದ ಅಲ್ಲಿ ನಾ ತಪ್ಪಾಗ್ಯದ ಅಲ್ರಿ, ಅಲ್ಲ ತಪ್ಪಾಗ್ಯದ ಅಲ್ರಿ ಅಂದ್ರೆ ನಾ ಹಾಡ್ಬಿಡ್ತೀನಿ. ತಪ್ಪಾಗ್ಯದ ಅಲ್ರಿ, ನಾ ಹಾಡ್ಬಿಡ್ತೀನಿ. ಇಲ್ರಿ, ಆ ಪಡೆದಾಗ ನಾ ಅನ್ಸ್ಕೊಳ್ಳ ಏನ ಅವ ಬಂದು ತಪ್ಪಾಗ್ಯದ ಅಲ್ಲಿ ಒಂದೇ ಮಾತಲ್ಲ. ನನ್ನ ಮಾತು ಹೋಗ್ಯದಂದ್ರೆ ಆಯ್ತಿಲ್ರಿ. ಅಷ್ಟೇ ಅವಾಗ ಅವನಿಗೆ
ನಿಮಗೆ ನಾವು ಏನು ಹೇಳಿದ್ರಿ? ಅದು ಪಾಪ ತಪ್ಪಾಗಿದೆ. ನೀವು ಚಪ್ಪಲ್ ಅಂದ್ರೆ ಏನಾಗ್ತದೆ ಅದು? ನೀವು ಏನಾದ್ರೆ ಚಪ್ಪಲ್ ಬಾಯಕ್ ಕುಂತಂದ್ರೆ ಏನಾಗ್ತದೆ? ಹಾಳು ಮತ್ತಾಗ ಆಡ್ತಿರೋ ಏನ್ ಮಾಡ್ತೀರೋ? ಅವೇನಂದ್ರೆ ಪಾಪ ಏನ್ ಮಾತಾಡ್ತೀವಿ? ಯೂಟ್ಯೂಬ್ದಾಗ ಅದ ಹೇಳ್ಬೇಕಾಗಿತ್ತು ಟೇಜ್ಗೆ ಬಾರಪ್ಪ ಅವ್ರು ಒಟ್ಟ ಹಾಡಲ್ಕತ್ತಾರ ಅವ್ರಿಗೆ ಏನ್ ಬೇರೆ ನೋಡು ಕೇಳು ಅನ್ನೋ ಬಾ ನೋಡು ಬರೀ ಬಾ ಮಾಡು ಒಂದು ತಾಸು ಟೈಮ್ ಹೋಗ್ತೀವಿ ಮಾತಾಡ್ ಟೈಮ್ದಾಗ ಇನ್ನು ಯಾಕತ್ತಿಲ್ಲ ಇಡಿ ಮಾಡು ಮಾನವನ ಮಾತ
ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನ್ ಮಾಡ್ದೇವ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತ ಏನಂತ ಎಲ್ಲೋ ಅಮೋಘ ಸಿದ್ಧ ಅಭಾವಿಸಿದ್ದ ನಿನಗೆ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೇಳಿದ್ರು. ಅವಾಗ ಏನಾತ್ರಿ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿಗೆ ಹೇಳ್ತಾನ ಏನ್ ಹೇಳ್ತಾನ ತಾಯಿಯ ಹಾಮನಂದ್ರ ಗುರು ಕಾಯ್ತಾನ ಗುರು ಮನಂದ್ರೆ ಧರಣಿ ಮೇಲೆ ಕಾಯೋರು ಯಾರು ಇಲ್ಲ ನಾನು ನನ್ನ ತಂದೆ ಹೆಚ್ಚಿನವ ಅಂತ ಹೇಳ್ತಾನ. ಹೌದು ಅವಾಗ ತಾಯಿಗೆ ಹೆಂಗಾಯ್ತವ ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬದಂಗಾಯ್ತು ಮುಗದ ಹರಿದ ಮೈ ಮೇಲೆ ಬಿದ್ದಂಗಾಯ್ತು ಹೌದಾ ಮಧ್ಯಾಹ್ನ ಕಾಲ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದು ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತ ಏನಂತ ಪರೀಕ್ಷೆ ನಿನ್ನ ತಂದೆ ಹೆಚ್ಚಿನ ಮಂದಿಗೆ ಅಂದ ಬಳಕ ಹೌದು ನಿನ್ನ ಗುರು ಹೆಚ್ಚಿನ ಮಂದಿಗೆ ಅಂದ ಬಳಕ ಹೌದು ನಿನ್ನ ಗುರುವಿನಗೋಸ್ಕರವಾಗಿ ಹುಳ ಮುಟ್ಲ ಹೂವ ಕಪ್ಪಿಟ್ಟದ ಕಾಲ ನೀರು ತಂದು ಸೇವಾ ಮಾಡುತ್ತೆ ಖರೆ ಆದ್ರೆ ಮಾಡಿದ ಖರೆ ಆಗಲ್ಲ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನ ಮತ್ತೆ ಒಪ್ಪುಗೊತ್ತೇನೆ ಅಂತ ಹೇಳಿ ಹೌದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಟ್ಲು. ಅವಾಗ ಅಮಾವಾಸ್ಯೆ ಏನ್ ಮಾಡ್ದೇವ ತಾಯಿಗೆ ನಿತ್ಯ ಆಡಲಾರ್ದೆ ಬರಲಿ ಹಾಗೆ ಮಾತಾಡಲಾರ್ದೆ ತಂದೆ ಸೊನ್ನೆ ಮಾಡ್ಕೊತಿ ಎಲ್ಲಿಗೆ ಬಂದ ಎಲ್ಲಿ ಬಂದೇವ ಅಮಾವಾಸ್ಯೆ ಹೇಳ್ತೀನಿ ಕೇಳು. ಹೋಗ್ಲಿ ತಂದೆಯ ಸರದಿ ತಂದೆಯ ಸರದಿಯ ಮಾಡಿ ಬಂದಾದ ಕಾಲದ ಬಾರಿ ಹರಿಯ ಸರದಿಗೆ ಕನಮಾಡ ಕೊಡದ ಕನಹಾರೆ ತಂದೆಯ ತಂದಿ ಸೊನ್ನೆ ಮಾಡ್ಕೊತ ಎಲ್ಲಿಗೆ ಬಂದ ಎಲ್ಲಿ ಬಂದೇವ ಅಮಾವಾಸ್ಯೆ ನಾಗರ ಬಾವಿಗೆ ಬಂದ. ಹೌದು ಅಲ್ಲಿ ರಾತ್ರಿ ನಾಗರ ಬಾವಿ ಮ್ಯಾಲ 7 ಹೆಡಿ ಸೆರಪಿತ್ತು. ಹೌದು ಏನಾಗಿತ್ತು ಏನಾಯ್ತೇವ ಸರ್ಪಿ ಕಣ್ಣು ಹೋಗಿ ಕವಲು ಕೂತಿತ್ತು. ಹೌದು ಹೌದು ಅವಾಗ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಅದೇ ನಾಗರ ಬಾವಿಗೆ ಸೀತಾಳ ತರಬೇಕು ತಂದಿ ಸೇವಕ ಅಂತೇಳಿ ಬಂದಿದ್ದ. ಹೌದು ಸೆರಪು ಕಣ್ಣು ಹೋಗಿ ಕವಲು ಕೂತಿತ್ತು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರನ ಗುರುತ
ಹುಡುಕ್ತ ಹಾವಿಗೆ ಸಿಕ್ಕಿತ್ತಿಲ್ಲ. ಹೌದಲ್ಲ ಹೌದು ಅವಾಗ ಅವಾಗ ಯೋಗಿನಾಥ ಅಮೋಘ ಸಿದ್ದೇಶ್ವರ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಎಗದ ಮೇಲಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳಿದು ತೆರೆ ಹೊಡೆದು ನೀರು ತುಂಬಬೇಕಂತಾನ. ಏನಾತ್ರಿ? ಹಾವ ಅಡ್ಡಗಟ್ಟಿತು. ಹೌದಲ್ಲ ಹೌದು. ಅವಾಗ